ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, KCET ವಿದ್ಯಾರ್ಥಿಗಳಿಗೆ ಒಂದು ಲೇಟೆಸ್ಟ್ ಆಗಿರೋ ಒಂದು ಅಪ್ಡೇಟ್ ರಿಲೀಸ್ ಆಗಿದೆ. ವೆರಿಫಿಕೇಶನ್ ಸ್ಲಿಪ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಡೈರೆಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೆ ವಾಟ್ಸ್ಆಪ್ ಕಮ್ಯುನಿಟಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡಿರ್ತೇನೆ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಎಸ್, ನೋಡಿ, ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಲಾಸ್ಟ್ ಇಯರ್ ವೆರಿಫಿಕೇಶನ್ ಸ್ಲಿಪ್ ಮತ್ತೆ ಈ ವರ್ಷದ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಹಳಷ್ಟು ಚೇಂಜಸ್ ಇದೆ ಅಂತ ಹೇಳಿ. ಹೌದು, ಅಲ್ಲಿ ಬಹಳಷ್ಟು ಚೇಂಜಸ್ ಗಳಾಗಿದೆ. ಅವು ಏನೇನ್ ಚೇಂಜಸ್ ಆಗಿದೆ ಹಾಗೆ ನೀವು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಅದರಲ್ಲಿ ಯಾವ ಯಾವ ಮೇನ್ ಥಿಂಗ್ ಗಳನ್ನ ಅಬ್ಸರ್ವ್ ಮಾಡಬೇಕು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಇನ್ನು ಕೆಲವೊಬ್ರು ಹೇಳ್ತಾ ಇದ್ರು, ನಾವು ನಮ್ಮ ಹತ್ರ ಇರುವಂತಹ ಒಂದು ಡಾಕ್ಯುಮೆಂಟ್ಸ್ ನಾವೇನು ಸಬ್ಮಿಷನ್ ಮಾಡಿದ್ವಿ ಆ ಡಾಕ್ಯುಮೆಂಟ್ಸ್ ಇರುವಂತಹ ರಿಸರ್ವೇಶನ್ ಇಲ್ಲಿ ತೋರಿಸ್ತಾ ಇಲ್ಲ, ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದು ಇಂಡಿಕೇಟ್ ಆಗ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಈ ತರ ಏನೇ ಗೊಂದಲಗಳಿದ್ರು ಕೂಡ ಅದನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ಎಸ್, ಮೊದಲನೇದಾಗಿ ನೀವು KEA ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ UGCET 2025 ಇರುತ್ತೆ. ಅಲ್ಲಿ ಫಸ್ಟ್ ಲಿಂಕ್ ಇದೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ ಹಾಗೆ ಪಾಸ್ವರ್ಡ್ ಎಂಟರ್ ಮಾಡಿ ಒಂದು ಕೋಡ್ ಇರುತ್ತೆ. ಆ ಕೋಡ್ ಅನ್ನು ಎಂಟರ್ ಮಾಡಿ ಲಾಗಿನ್ ಪ್ರೊವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಲಾಗಿನ್ ಆಗುತ್ತೆ. ಒನ್ ಮೋರ್ ಆಪ್ಷನ್ ಕೂಡ ಇದೆ ಇಲ್ಲಿ, ಲಾಗಿನ್ ಯೂಸಿಂಗ್ OTP ಮತ್ತೆ ಲಾಗಿನ್ ಯೂಸಿಂಗ್ ಫೇಸ್ ಅಂತ ಹೇಳಿ. ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ಯೂಸ್ ಮಾಡಿ ಲಾಗಿನ್ ಆಗ್ಬೇಕು. ಎಸ್, ಲಾಗಿನ್ ಆದ ನಂತರ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ವಿಸಿಬಲ್ ಆಗುತ್ತೆ. ಎಸ್, ಇಲ್ಲೊಂದು ಕೆಲವೊಂದು ಮಾಡಿಫಿಕೇಶನ್, ಇದೊಂದು ಡೆಮೋ ತರ ಇದೆ, ಮಾಡೆಲ್ ತರ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ತರ ವಿಸಿಬಲ್ ಆಗುತ್ತೆ ಅಂತ ಹೇಳಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಅದೇ ಥಿಂಗ್ಸ್ ನ ಫಸ್ಟ್ ಗೆ ಮೇನ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಎಸ್, ನೋಡಿ, ಈ ರೀತಿಯಾದಂತ ಒಂದು ವೆರಿಫಿಕೇಶನ್ ಸ್ಲಿಪ್ ಇರುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ನಿಮಗೆ 2-3 ಸಪರೇಟ್ ಬಾಕ್ಸ್ ತರ ಪ್ರೊವೈಡ್ ಮಾಡಿದ್ದಾರೆ. ಏನ್ ಅಬ್ಸರ್ವ್ ಮಾಡ್ಬೇಕು ಮೊದಲಿಗೆ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಹೇಳಿರುತ್ತೆ. ಇದು ಅಲ್ಲಿ ಮುಂದೆ ನಂಬರ್ ಇದೆ, ಆ ನಂಬರ್ ನೀವು ಅಬ್ಸರ್ವ್ ಮಾಡಿ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸ್ಕ್ಯಾನ್ ಹಿಯರ್ ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್. ನೋಡಿ, ಮೊದಲಿಗೆಲ್ಲ ಏನ್ ಮಾಡ್ತಾ ಇದ್ರು, ಒಂದು ಸೀಕ್ರೆಟ್ ಕೀ ಅಂತ ಹೇಳಿ ಪ್ರೊವೈಡ್ ಮಾಡ್ತಾ ಇದ್ರು ಲಾಸ್ಟ್ ಇಯರ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ. ಬಟ್ ಈ ರೀತಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ QR ಕೋಡ್ ಮುಖಾಂತರ ಲಾಗಿನ್ ಆಗೋದಕ್ಕೆ. ಎಸ್, ಲಾಗಿನ್ ಆಪ್ಷನ್ ಎಂಟ್ರಿ. ನೋಡಿ, ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ನೀವು ಇಲ್ಲಿ ಸ್ಕ್ಯಾನ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲೇನ್ QR ಕೋಡ್ ಇದೆ ಅದನ್ನ ನೀವು ಸ್ಕ್ಯಾನ್ ಮಾಡಿದ್ರಿ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ ಅಲ್ಲಿ ಮೆಥಡ್ ಬೇರೆ ಇದೆ, ಈ ಸರಿ ಹೊಸ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲೇ ನಿಮಗೆ ಕಾಣ್ತಿದೆ, ಅಲ್ಲಿ ನಿಮ್ಮ ಫೋಟೋ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಇದೆ, ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಇರುತ್ತೆ ಹಾಗೆ ರ್ಯಾಂಕಿಂಗ್ ಇರುತ್ತೆ. ಇದಿಷ್ಟು ಮೇನ್ ಕಾಲಮ್. ಎಸ್, ಇಲ್ಲಿ ನೀವು ಕ್ಯಾಂಡಿಡೇಟ್ ಡೀಟೇಲ್ಸ್ ಕಾಲಮ್ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ರಿಜಿಸ್ಟರ್ ನಂಬರ್, CET ನಂಬರ್, ಡೇಟ್, ನಿಮ್ಮ ನೇಮ್ ಇರುತ್ತೆ ಹಾಗೆ ಫಾದರ್ ನೇಮ್, ಇವೆಲ್ಲವೂ ಕೂಡ ಬೇಸಿಕ್ ಇನ್ಫಾರ್ಮೇಶನ್. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಸೆಕೆಂಡ್ PUC ಯ ಮಾರ್ಕ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಮಿಸ್ ಆಗುವಂತಹ ಚಾನ್ಸಸ್ ಕಡಿಮೆ, ಯಾಕೆಂದ್ರೆ ಆಲ್ರೆಡಿ ಅವ್ರ ಹತ್ರನೇ ಮಾರ್ಕ್ಸ್ ಇರೋದ್ರಿಂದ ಆ ಒಂದು ತಪ್ಪಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಇನ್ ಕೇಸ್ ತಪ್ಪಾಗಿದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ಮುಂದೆ ಹೇಳ್ತೀನಿ, ಡೋಂಟ್ ವರಿ. ನೆಕ್ಸ್ಟ್, ಅದಾದ್ಮೇಲೆ ರ್ಯಾಂಕಿಂಗ್ಸ್ ಕೂಡ ಅಷ್ಟೇ. ಇಲ್ಲಿರುವಂತಹ ಎಲ್ಲಾ ರ್ಯಾಂಕ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಕೆಲವೊಬ್ರು ಹೇಳ್ತಾ ಇದ್ರು ನಮಗೆ B.Pharm ರ್ಯಾಂಕಿಂಗ್ ಇಲ್ಲ ಅಥವಾ ಇಂಜಿನಿಯರಿಂಗ್ ರ್ಯಾಂಕ್ ತೋರಿಸ್ತಾ ಇಲ್ಲ, ಅಲ್ಲಿ ಎಂಟಿ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿ. ಅದ್ರ ಬಗ್ಗೆ ನೀವು ವರಿ ಮಾಡಕ್ ಹೋಗ್ಬೇಡಿ. ಬೇಸಿಕ್ ಇನ್ಫಾರ್ಮೇಶನ್ ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಹಾಗೆ ಇದನ್ನ ಯೂಸ್ ಮಾಡಿ, QR ಕೋಡ್ ನ ಯೂಸ್ ಮಾಡಿ ಲಾಗಿನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಕಡಿಮೆ ಟೈಮ್ ಅಲ್ಲಿ ಎಲ್ಲವೂ ಕೂಡ ಮತ್ತೆ ಸರಿಯಾಗುತ್ತೆ. ವೆರಿ ಇಂಪಾರ್ಟೆಂಟ್ ಒನ್. ಇನ್ನು ಸೆಕೆಂಡ್ ಪೇಜ್ ಮೂವ್ ಆಗೋಣ. ಇವಾಗ ಸೆಕೆಂಡ್ ಪೇಜ್ ಯಾವ ರೀತಿ ವಿಸಿಬಲ್ ಆಗುತ್ತೆ ಅಂತ ಹೇಳಿ. ಸೆಕೆಂಡ್ ಪೇಜ್ ಅಲ್ಲಿ ನಿಮಗೆ ಈ ರೀತಿ ಇನ್ಫಾರ್ಮೇಶನ್ ಕೂಡ ಪ್ರೊವೈಡ್ ಮಾಡಿದ್ರೆ ಅದರ ಕಂಟಿನ್ಯೂಸ್ ಪೇಜ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಡೇಟ್ ಆಫ್ ಬರ್ತ್ ನಂತರ
ನಿಮ್ಮ ನ್ಯಾಷನಾಲಿಟಿ, ರಿಲಿಜನ್, ಮದರ್ ಟಂಗ್ ಎಲ್ಲ ಇನ್ಫಾರ್ಮೇಶನ್, ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್. ಹಾಗೆ ಇಲ್ಲಿ ಒನ್ ಮೋರ್ ಸಪರೇಟ್ ಬಾಕ್ಸ್ ತರ ಇದೆ, ರಿಸರ್ವೇಶನ್ ಹಾಗೆ ವೆರಿಫೈಡ್ ಡೀಟೇಲ್ಸ್ ಅಂತ ಹೇಳಿ. ನಾನು ಅವಾಗಲೇ ಹೇಳಿದೆ, ಕೆಲವೊಬ್ರು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ನೀವು ಯಾವ್ದು ಅಪ್ಲಿಕೇಶನ್ ಹಾಕುವಾಗ ರಿಸರ್ವೇಶನ್ ಕೊಟ್ಟಿರ್ತೀರಾ, ಅವರಿಗೆ ರಿಸರ್ವೇಶನ್ ಎಂಟಿ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಡಿ ಸದ್ಯಕ್ಕೆ. ಅದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಿಮಗೆ ನೆಕ್ಸ್ಟ್ ಒಂದು ಟ್ವೀಟ್ ನ ತೋರಿಸ್ತೀನಿ. ಅವರು ಈ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿ ನೆಕ್ಸ್ಟ್ ನಿಮಿಷದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಟ್ವೀಟ್ ಮಾಡಿ ಅವರು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂತ ಹೇಳಿದ್ರೆ ಅದನ್ನ ಎಡಿಟ್ ಮಾಡೋದಕ್ಕೆ ಟೈಮ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಟೈಮ್ ಒಳಗಡೆ ನೀವೇನ್ ಮಾಡಬಹುದು, ಏನು ತಪ್ಪಾಗಿದೆ ಅದನ್ನ ನೀವೇನು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಹಾಗಾಗಿ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಏನು ತಪ್ಪಾಗಿದೆ ಅದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಅವರು ಟೈಮ್ ಕೊಟ್ಟಾಗ ಅದನ್ನ ಸರಿ ಮಾಡೋಕೆ ನಿಮಗೆ ಆಪ್ಷನ್ಸ್ ಇರುತ್ತೆ. ಎಸ್, ಇಲ್ಲಿ ಕಾಸ್ಟ್, ಇನ್ಕಮ್, SNQ ಕೋಟಾ ಎಲ್ಲವೂ ಕೂಡ ಏನು ರಿಸರ್ವೇಶನ್ ಇದೆ ಆ ಎಲ್ಲ ಇನ್ಫಾರ್ಮೇಶನ್ ಕೂಡ ಇಲ್ಲಿರುತ್ತೆ. ಇನ್ ಕೇಸ್ ಏನಾದ್ರೂ ಮಿಸ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಇರುತ್ತೆ. ನಾವು ಮತ್ತೊಂದು ಇಲ್ಲಿ ಪ್ರೂಫ್ ತೋರಿಸ್ತೀನಿ ನೋಡಿ. ಅವರು ಮಾಡಿರುವಂತ ಒಂದು ಟ್ವೀಟ್ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ, ಎಲ್ಲದಕ್ಕೂ ಕೂಡ ಆಪ್ಷನ್ ಇರುತ್ತೆ, ಅಂದ್ರೆ ಟೈಮ್ ಇರುತ್ತೆ. ಆ ಟೈಮ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಆ ಟೈಮ್ ಒಳಗಡೆ ನೀವೇನ್ ಮಾಡ್ಬೇಕು, ಆ ಒಂದು ಏನು ತಪ್ಪಾಗಿರುವಂತಹ ಮಾಹಿತಿನ ಸರಿ ಮಾಡ್ಕೊಳ್ಬಹುದು ಅಂತ ಹೇಳಿ ಹೇಳಿದ್ದಾರೆ. ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಇದು KE ಅವರೇ ಮಾಡಿರುವಂತಹ ಒಂದು ಟ್ವೀಟ್ ಆಗಿರೋದ್ರಿಂದ ನಾವು ಇದನ್ನು ನಂಬಬಹುದು. ಎಸ್, ಇಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಸ್, ಕೆಲವರು ತಮ್ಮ ಅರ್ಜಿಗಳಲ್ಲಿ ಕ್ಲೇಮ್ ಮಾಡಿದ್ರು ತಪ್ಪಾಗಿ ಮಾಡಿಕೊಂಡಿದ್ದಾರೆ ಅಂತವರಿಗೆ ನೀವೇನಾದ್ರೂ ಕ್ಲೇಮ್ ತಪ್ಪಾಗಿ ಮಾಡ್ಕೊಂಡಿದ್ರೆ ಅಥವಾ ಆ ಒಂದು ಸ್ಲಿಪ್ ಅಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ, ತಪ್ಪಾಗಿದ್ದ ಮಾಹಿತಿ ಬಂತು ಅಂದ್ರೆ ಅದನ್ನ ಅವ್ರೇನ್ ಮಾಡ್ಬೋದು, ಅಂತಹವರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಅದನ್ನು ಸರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಹಾಗಾಗಿ ಈ ವಿಷಯದಲ್ಲಿ ಆತಂಕ ಬೇಡ. ಆದರೆ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿ ಮಾಡಲಾಗುವುದು. ಅದಕ್ಕೊಂದು ಟೈಮ್ ಕೊಡ್ತಾರೆ, ಟೈಮ್ ಬೌಂಡೇಜ್ ಇರುತ್ತೆ. ಅಷ್ಟು ದಿನದೊಳಗೆ ನೀವೇನ್ ಮಾಡಬೇಕು, ಎಲ್ಲಾ ಮಾಹಿತಿನೂ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ನಿಗದಿತ ದಿನಾಂಕವನ್ನು ಅಭ್ಯರ್ಥಿಗಳು ಮುಂಗಡವಾಗಿಯೇ ಕಾಯ್ದಿರಿಸಿಕೊಂಡೇ KE ಕಚೇರಿಗೆ ಬರಬೇಕಾಗುತ್ತದೆ. ಇನ್ ಕೇಸ್ ಅವ್ರೇನಾದ್ರೂ ಮೇಜರ್ ಚೇಂಜಸ್ ಇದೆ, ಮೇಜರ್ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಅವರು ಆಫ್ಲೈನ್ ವೆರಿಫಿಕೇಶನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮುಂಗಡವಾಗಿ ಡಿಸೈಡ್ ಅವ್ರು ಹೇಳ್ತಾರೆ, ಇಷ್ಟು ರ್ಯಾಂಕಿಂಗ್ ಅವರು ಈ ಟೈಮಲ್ಲಿ ಅಥವಾ ಈ ಡೇಟ್ ಅಲ್ಲಿ ವಿಸಿಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಇನ್ ಕೇಸ್ ಮೇಜರ್ ಚೇಂಜ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ, ಗೊಂದಲ ಆಗುವಂತ ಅವಶ್ಯಕತೆ ಇಲ್ಲ. ಆದಷ್ಟು ನಿಮಗೆ KE ವೆಬ್ಸೈಟ್ ನ ವಿಸಿಟ್ ಮಾಡ್ತಿರ್ಬೇಕು. ಅಲ್ಲಿ ಏನು ಅಪ್ಡೇಟ್ ಆಗ್ತಿರುತ್ತೆ, ಆ ಏನು ಡೇಟ್ಸ್ ಇರುತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡ್ತಾ ತಪ್ಪಾಗಿತ್ತು ಅಂದ್ರೆ ಸರಿ ಮಾಡ್ಕೊಳ್ಬಹುದು. ಇನ್ ಕೇಸ್ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದು ಗೊಂದಲ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತಾರೆ ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ದಟ್ಸ್ ಎನಫ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಸೊಲ್ಯೂಷನ್ ಪ್ರೊವೈಡ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ಕಮೆಂಟ್ಸ್ ಅಲ್ಲೂ ಕೂಡ ಕಮೆಂಟ್ ಮಾಡಬಹುದು, ಅಥವಾ ವಾಟ್ಸಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಲ್ಲೂ ಕೂಡ ನಿಮ್ಮ ಏನು ಡೌಟ್ಸ್ ಇದೆ ಅದನ್ನು ಕೂಡ ಕೇಳಬಹುದು ಅಂತ ಹೇಳಿ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.